ಕಲೆಕ್ಷನ್ ಕಿಂಗ್ ಅಂದ್ರೆ ಅದು BY ವಿಜೇಂದ್ರನ ಕಲೆಕ್ಷನ್ ಟ್ರಾನ್ಸ್ಫರ್ ಬಿಚ್ಚಿಡಬೇಕಾ ಅಂತ ಹೇಳಿ BY ವಿಜೇಂದ್ರ ವಿರುದ್ಧ DCM DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಅವರ ಅಪ್ಪನ ಹೆಸರು ಕೆಡಿಸಿದ್ದು ಇದೇ ವಿಜೇಂದ್ರ. ಯಾವ ಖಜಾನೆ ಖಾಲಿಯಾಗಿದೆ ಮಾತನಾಡೋಕೆ ಹೇಳಿ ಸದನಕ್ಕೆ ಬಂದು ಪ್ರಶ್ನೆ ಮಾಡಲಿ ಅಂತ ಹೇಳಿ DK ಶಿವಕುಮಾರ್ ವಿಜೇಂದ್ರಗೆ ಸವಾಲನ್ನ ಹಾಕಿದ್ದಾರೆ. ಒಂದ್ ಕಡೆ ನಾಯಕತ್ವದ ವಿಷಯವಾಗಿ ಮತ್ತೊಂದು ಕಡೆ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಸದನದ ಒಳಗೂ ಹೊರಗೂ ಕಿಡಿಕಾರ್ತಾ ಇದ್ದಾರಲ್ಲ. ಸೊ ಇದೀಗ ನೇರವಾಗಿ ವಿಜೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿ DKಶಿ ಉತ್ತರವನ್ನ ಕೊಟ್ಟಿದ್ದಾರೆ, ಸವಾಲನ್ನು ಹಾಕಿದ್ದಾರೆ. ಯಾವ ಖಜಾನೆ ಖಾಲಿಯಾಗಿದೆ ಬಂದು ಸದನದಲ್ಲಿ ಪ್ರಶ್ನೆ ಕೇಳಕ್ಕೆ ಹೇಳಿ ಎಲ್ಲವನ್ನು ಬಿಚ್ಚಿಡ್ತೀನಿ, ಅವರ ಅಪ್ಪನ ಹೆಸರು ಕೆಡಿಸಿದ್ದು ಇದೇ ವಿಜೇಂದ್ರ ಅಲ್ವಾ ಅಂತೆಲ್ಲ ಹೇಳಿದ್ದಾರೆ. ಇನ್ನ ವಿಜೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ, ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ, ಮೊದಲು ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಡಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ, ಮಾತಾಡ್ತೀವಿ. ನಮಗೂ ಗೊತ್ತಿದೆ ಏನು ಮಾತಾಡಬೇಕು ಅಂತ. ಮಾತಾಡ್ಬೇಕಾದ್ರೆ ಭಾಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರೇ ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ ಕಲೆಕ್ಷನ್ನು, ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ಯಾದಗಿರಿಯಲ್ಲಿ ಅಕ್ರಮ ಇಸ್ಪೀಟ್ ದಂಧೆ ಬಲು ಜೋರಾಗಿ ನಡೀತಾ ಇದೆ. ನಿಷೇಧವಿದ್ರೂ ಕೂಡ ಅಕ್ರಮ ಜೂಜಾಟವನ್ನ ಆಡ್ತಾ ಇದ್ದಾರೆ ಜನ. ಲಕ್ಷ ಲಕ್ಷ ಹಣವನ್ನ ಸುರಿದು ಇಸ್ಪೀಟ್ ಆಟ ಆಡ್ತಿದ್ದಾರೆ ಜನ. ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರು, ಈ ಜೂಜಾಟಕ್ಕೆ ನಿಷೇಧ ಹೇರಿದ್ರು ಕೂಡ ಪೊಲೀಸರು ಏನು ಮಾಡ್ತಿದ್ದಾರೆ ಹಂಗಾದ್ರೆ? ಹುಣಸಗಿ ತಾಲೂಕಿನ ಬೈಲಕುಂಟೆ ಗ್ರಾಮದಲ್ಲಿ ಜೂಜಾಟ ಜೋರಾಗಿ ನಡೀತಾ ಇದೆ. ಬೈಲಕುಂಟೆ ಗ್ರಾಮದ ಹೊರವಲಯದಲ್ಲಿ ಇಸ್ಪೀಟ್ ಆಟ ಆಡ್ತಿದ್ದಾರೆ ಜನ. ಇಸ್ಪೀಟ್ ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಕೊಡೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇದೆ. ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಿಂದ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೂಜಾಟ ಆಡೋರ್ಗೆ ಇದು ಖುಷಿನೇ, ಅಧಿಕಾರಿಗಳು ಬರ್ತಾ ಇಲ್ಲ, ಸೀಸ್ ಮಾಡ್ತಾ ಇಲ್ಲ ಅಥವಾ ತಮ್ಮನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ಇದನ್ನ ನೋಡ್ತಿರುವಂತ ಇತರೆ ಸಾರ್ವಜನಿಕರು ಯಾರಿದ್ದಾರೆ ಅವ್ರಿಗೆ ಸಹಜವಾಗಿ ಆಕ್ರೋಶ ಬರ್ತಾ ಇದೆ. ಲಕ್ಷ ಲಕ್ಷ ಹಣ ಸುರಿದು ಈ ತರ ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಈ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಒಳ್ಳೆ ವಕೀಲಗಳ ನೋಡ್ರಿ ರೊಕ್ಕ ಕಿತ್ತಾಕ ಕುಂಡಿ ಇಲ್ಲಿ ಬಂದ್ರೆ ಏನೇನು